ಸ್ನೇಹಿತರೆ ನಮಸ್ಕಾರ. ಡಿಕ್ ರಮೇಶ್ ಮಾತಾಡ್ತಾ ಇರೋದು. ವಿಡಿಯೋನ ಕೊನೆವರೆಗೂ ನೋಡಿ, ಅಲ್ಲ ನಿಮ್ಗೆ ಯೂಸ್ ಆಗ್ಬೋದು, ಇಲ್ಲಾಂದರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಗೆ ಯಾರಿಗಾರು ಸುದ ಯೂಸ್ ಆಗ್ಬೋದು. ನಮ್ಮ ಕರ್ನಾಟಕ ಸರ್ಕಾರದಿಂದ 1,00,000 ಮನೆಗಳನ್ನ ಕಟ್ಟಿಸಿ ಕೊಡ್ತಾಯಿದೆ. ಅಂದರೆ ಇದು ಎಲ್ಲರಿಗೂ ಅಲ್ಲ, ಅಂದರೆ ಹಿಂದುಳಿದ ಅಂದರೆ ಯಾರು ಬಡವರು ಅಂತ ಇರ್ತಾರೆ ಅವ್ರಿಗೆ ಇದೊಂದು ಆಪರ್ಚುನಿಟಿ. ಓಕೆ, ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತೀನಿ. ಅದಾದಮೇಲೆ ಯಾವ ಥರ ಇಲ್ಲಿ ಆರ್ಗನೈಜೇಷನ್ ಮಾಡಿದ್ದಾರೆ, ಯಾವ ಥರ ಮನೆಗಳಿದೆ ಅಂತ ನಿಮಗೆ ತೋರಿಸ್ತೀನಿ. ಒಂದನೇದು ಬಂದ್ಬಿಟ್ಟು, ಓಕೆ, ನಿಮ್ಮ ಅಡ್ರೆಸ್ಸು ಬೆಂಗಳೂರಲ್ಲಿ ಇರಬೇಕು. ಒಂದನೇದು ನಿಮ್ಮ ಅಡ್ರೆಸ್ಸು ಬೆಂಗಳೂರು ಇರಬೇಕು. ಆಮೇಲೆ ನೀವು ಕರ್ನಾಟಕದವ್ರು ಆಗಿರಬೇಕು. ಬೇರೆ ಸ್ಟೇಟಲ್ಲಿ ಇದ್ದರೆ ಆಗೋದಿಲ್ಲ. ನೀವು ಕರ್ನಾಟಕದವ್ರು ಆಗಿರಬೇಕು. ನಿಮ್ಮ ಅಡ್ರೆಸ್ಸು ಬೆಂಗಳೂರಲ್ಲಿ ಇರಬೇಕು. ಈ ಮನೆಗೆ ಅಪ್ಲೈ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬೆಂಗಳೂರು ಅಡ್ರೆಸ್ದು, ಮತ್ತು ವೋಟರ್ ID ಬೇಕಾಗುತ್ತೆ. ರೇಷನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ, ರೇಷನ್ ಕಾರ್ಡ್ ಇಲ್ಲಾಂದರೆ ಇದಿಲ್ಲ, ರೇಷನ್ ಕಾರ್ಡ್ ಇರಬೇಕಾಗತ್ತೆ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ನಾವು ಇಲ್ಲೇ ಇದ್ದೀವಿ, ವಾಸ್ತುಸ್ಥಳ ದೃಢೀಕರಣ ಪತ್ರ ಬೇಕಾಗತ್ತೆ. ಜೊತೆಗೆ ನಿಮ್ಮ ಬ್ಯಾಂಕ್, ಯಾವ್ದು ಬ್ಯಾಂಕ್ ಇದೆ, ಸೊ ಬ್ಯಾಂಕ್ ಅಡ್ರೆಸ್ಸು, ಬ್ಯಾಂಕ್ ಅಕೌಂಟ್ಸ್ ಬೇಕಾಗತ್ತೆ. ಇಷ್ಟು ಇದ್ದರೆ ಮಾತ್ರ ನೀವು ಈ ಒಂದು ಸೈಟ್ಗೆ, ಈ ಒಂದು ಮನೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಓಕೆನಾ? ಇದು ಸೈಬರ್ ಸೆಂಟ್ರಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಓಕೆನಾ? ಅಲ್ಲಿ ನೀವು ಅಪ್ಲಿಕೇಶನ್ನ ನೀವು ಹಾಕ್ಬೋದು. ಅಪ್ಲಿಕೇಶನ್ ಆಮೇಲೆ ನಿಮ್ಮ ಹೆಸರಲ್ಲಿ ಬೆಂಗಳೂರಲ್ಲಿ ಯಾವುದೇ ಥರ ಪ್ರಾಪರ್ಟಿ ಇರಬಾರ್ದು, ಜಮೀನು ಇರಬಾರ್ದು. ಪ್ರಾಪರ್ಟಿ ಜಮೀನು ಇದ್ದವರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆನಾ? ಸೊ ಈಗ ಬನ್ನಿ ಈ ಮನೆನ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಒಂದು ಕನಸಾಗಿರುತ್ತೆ, ನನ್ನದೊಂದು ಮನೆ ಇರಬೇಕು ಅಂತ. ಸೊ ಈಗ ಬೆಂಗಳೂರಲ್ಲೇ ಒಂದು ಸೈಟ್ ತೊಗೊಂಡು ಮನೆ ಕಟ್ಸೋದಕ್ಕೆ ತುಂಬ ಕಷ್ಟ ಇದೆ. ಯಾಕಂದರೆ ಸೈಟೇ ಓಕೆ 10 ಲಕ್ಷ, 20 ಲಕ್ಷ, 30 ಲಕ್ಷ ಆಗಿಬಿಡುತ್ತೆ. ಮನೆ ತೊಗೊಳ್ತೀನಿ ಅಂದರೆ ಮಿನಿಮಮ್ ಸುಮ್ಮನೆ ಸಣ್ಣ ಪುಟ್ಟ ಕಟ್ತೀನಿ ಅಂದರೆ 30ರಿಂದ 40, 50 ಲಕ್ಷ ಬೇಕಾಗುತ್ತೆ. ಅಂದರೆ 1 ಕೋಟಿ ಹತ್ತತ್ರ ಬೇಕಾಗ್ಬಿಡುತ್ತೆ. ಸೊ ಹಾಗಾಗಿ ಇದು ಸಖತ್ತು ಯೂಸ್ಫುಲ್ ಆಗುತ್ತೆ. ಒಂದು 13 ಲಕ್ಷ ಅಂದರೆ 13 ಲಕ್ಷ ಇದು ಸೈಟು. ಅಂದರೆ 2.5 ಲಕ್ಷ ಸಬ್ಸಿಡಿಯನ್ನು ಕೊಡ್ತಾರೆ ನಿಮಗೆ. ಜೊತೆಗೆ ಫಸ್ಟ್ ಸ್ಟಾರ್ಟಿಂಗು ನೀವು 50,000 ರೂಪಾಯಿ ಬಜೆಟ್ ಮಾಡಬೇಕಾಗತ್ತೆ. 50,000 ರೂಪಾಯಿ ಅಪ್ಲಿಕೇಶನ್ ಹಾಕಿ ಸ್ಯಾಂಕ್ಷನ್ ಆದರೆ 50,000 ರೂಪಾಯಿ ಕಟ್ಟಬೇಕಾಗತ್ತೆ. ಸೊ ನಿಮಗೆ EMI ಆಪ್ಷನ್ ಇದೆ, ಮತ್ತು ನೀವು ಕ್ಯಾಶ್ ಆ್ಯಂಡು ಅಮೌಂಟು ನೀವು ಕಟ್ಕೋಬೋದು. ಸೊ ಇದು ಈಗ ಬನ್ನಿ, ಸೊ ಮನೆ ಯಾವ ಥರ ಇದೆ ಅಂತ ನೋಡೋಣ. ನಾನು ಬಂದ್ಬಿಟ್ಟು ಇದು 4th ಫ್ಲೋರಲ್ಲಿ ಇದ್ದೀನಿ. ಅಂದರೆ ಒಂದು ಫ್ಲೋರಲ್ಲಿ 4 ಮನೆ ಇದೆ ನೋಡಿ ಈ ಥರ. 4 ಮನೆ ಇದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅಗಲ 2.5 ಅಡಿ 3 ಅಡಿ ಇಕ್ಕಿದ್ದಾರೆ. ಸೊ ಮೆಟ್ಲೆಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಬತ್ತು ಅಂದರೆ ಇದು ಹಾಲು ನೋಡಿ, ಹಾಲು ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಿದೆ ಹಾಲು ನೋಡಿ. ವಿಂಡೋ ಕೊಟ್ಟಿದ್ದಾರೆ, ಈ ಕಡೆಗೆ ಬಂದು TV ಮಡಿಕೊಳ್ಳುವಂಥದ್ದು. ಓಕೆನಾ? ಸೊ ಹಾಲಿದು. ಅಲ್ಲಿಂದ ಬಂದ ತಕ್ಷಣ ಹಿಂಗಡೆ ಹೋದರೆ ನೋಡಿ, ಇದು ಕಿಚನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೆಲ್ಫ್ ಎಲ್ಲ ಇಕ್ಕಿದ್ದಾರೆ, ಡಬಲ್ ಸೆಲ್ಫ್ ಎಲ್ಲ ಇಕ್ಕಿದ್ದಾರೆ. ನಾವು ವಾರ್ಡ್ರೋಬ್ ಎಲ್ಲ ಬೇಕಾದ್ರೆ ಮಾಡಿಸ್ಕೋಬೋದು. ಒಂದು ವಿಂಡೋ ಕೊಟ್ಟಿದ್ದಾರೆ, 2 ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಎಲ್ಲ ನಾವು ಮಾಡಿಸ್ಕೋಬೋದು ನೋಡಿ. ಅದಾದಮೇಲೆ 2 ಬಾತ್ರೂಮ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ರೂಮ್ಸ್ ನೋಡಿ. ತುಂಬ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಓಕೆನಾ? ನೋಡಿ ಸೊ ಇದು ಬಂದ್ಬಿಟ್ಟು ಹಾಲು ನೋಡಿ. ಆಮೇಲೆ ಎಲ್ಲವುದು ಇಲ್ಲಿ ಕಟ್ಟಿರೋದೇನೆಂದರೆ ಎಲ್ಲ ಕಾಂಕ್ರೀಟಲ್ಲೇ ಕೊಟ್ಟಿರ್ತಾರೆ. ಕಾಂಕ್ರೀಟಲ್ಲೇ ಕಟ್ಟಿರೋದ್ರಿಂದ ಏನಾಗುತ್ತೆ, ಇದು ಬೇಗ ಹಾಳಾಗೋದಿಲ್ಲ, ಸೊ ಬೇಗ ಬೀಳೋದಿಲ್ಲ. ಸೊ ಚೆನ್ನಾಗಿರುತ್ತೆ. ಸೊ ಲೈಫು ತುಂಬ ಇರುತ್ತೆ. ನಾವು ಗೋಡೆ ಕಟ್ಟಿದಾಗ ಏನಾಗುತ್ತೆ, ಅಷ್ಟೊಂದು ಲೈಫ್ ಬರೋದಿಲ್ಲ. ಇದು ಕಾಂಕ್ರೀಟೇ ಯೂಸ್ ಮಾಡೋದ್ರಿಂದ, ಸೊ ಕಬ್ಬನ್ನ ಯೂಸ್ ಮಾಡೋದ್ರಿಂದ ಲೈಫ್ ನಮಗೆ ಜಾಸ್ತಿ ಟೈಮಲ್ಲಿ ಲೈಫ್ ಬರ್ತಾ ಹೋಗುತ್ತೆ ನೋಡಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ಯಾಸೇಜಿಂಗ್ ಇದೆ, ಮತ್ತು ಹೈಟ್ಗೆ ಇದನ್ನು ಕಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಇದ್ರೂ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಿಲ್ಲ, ಆ ಥರ ಒಂದು ಕಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇದೆ, ಒಂದು ಫ್ಯಾನು. ಓಕೆನಾ? 3 ಕಡೆ ಲೈಟ್ಸು. ಓಕೆನಾ? ಇದು TV ಯೂನಿಟು. ಓಕೆನಾ? ಸೊ ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಪೇಂಟ್ ಎಲ್ಲ ಹೊಡಿತಾ ಇದ್ದಾರೆ. ಇದನ್ನು ಫುಲ್ಲು ಫಿನಿಷಿಂಗ್ ಆಗೋದಕ್ಕೆ 1 ವರ್ಷ ಬೇಕಂತೆ.
ಇಲ್ಲಿ ಬಂದ್ಬಿಟ್ಟು ಹಾಲೆ ಸೊ ಬುಕ್ಕಿಂಗ್ ಆಗಿದೆ, ಇನ್ನೂ 280 ಮಾತ್ರ ಸೊ ಇರೋಂಥದ್ದು ಮನೆಗಳು. ಸೊ ಯಾರು ಬೇಗ ಬುಕ್ಕಿಂಗ್ ಮಾಡ್ತಾರೆ ಅವ್ರಿಗೆ ಸೊ ಅವೈಲಬಲ್ ಇರುತ್ತೆ ಇದು ನೋಡಿ. ಸೊ ಯಾರೆಲ್ಲ ನಮ್ಮದೊಂದು ಸೂರು ಕಟ್ಕೋಬೇಕಂತ ಅಂದ್ಕೊಳ್ತೀರಾ ಅಂಥವ್ರಿಗೆ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಪ್ರತಿಯೊಬ್ಬರು ಸುಧಾ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಇಷ್ಟು ತುಂಬ ಚೆನ್ನಾಗಿ ಸೊ ಕಟ್ಟಿದ್ದಾರೆ ನೋಡಿ, ಎಲ್ಲ ಮೆಟ್ಲೆಲ್ಲ ತುಂಬ ಲೆಂತಾಗಿದೆ, ತುಂಬ ಚೆನ್ನಾಗಿ ಸೊ ಕಟ್ಟಿದ್ದಾರೆ, ಓಕೆನಾ. ಒಂದು ಮನೆ ತಗೋಬೇಕಪ್ಪ ಅಂತ ಕನಸು ಕಾಣೋರಿಗೆ ಒಂದು ಒಳ್ಳೆ ಬ್ಯೂಟಿಫುಲ್ಸ್ ಮನೆ ನೋಡಿ. ಸಿಮೆಂಟನ್ನು ಪ್ರಿಯಾ ಸಿಮೆಂಟ್ ಅಂತ ಸುಧಾ ಯೂಸ್ ಮಾಡ್ತಾ ಇದ್ದಾರೆ, ಶಾಶ್ವತ ಬಾಳಿಕೆ ಅಂತೆ, ಓಕೆನಾ. ಈ ಒಂದು ಸಿಮೆಂಟನ್ನು ಸೊ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಎಂಟ್ರೆನ್ಸಲ್ಲಿ ನೋಡಿದೆ ತುಂಬ ಕಂಬಿಗಳನ್ನ ಸೊ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಒಂದು ಒಳ್ಳೆ ಕ್ವಾಲಿಟಿಯನ್ನು ಸೊ ಹಾಕಿದ್ದಾರೆ ನೋಡಿ. ಇದನ್ನು ಸೊ ಮನೆಗಳು ರೆಡಿ ಆಗ್ತಾಯಿದೆ, ಅಲ್ಲಿನ್ನ ಎಂಟ್ರೆನ್ಸಲ್ಲಿ ಇನ್ನೂ ಕಟ್ತಾ ಇದ್ದಾರೆ. ಮತ್ತು ಇವೆಲ್ಲ ಸೊ ರೆಡಿಯಾಗಿಬಿಟ್ಟಿದೆ, ಅಂದರೆ ವೈರಿಂಗ್ ಮಾಡಬೇಕು, ಸ್ವಿಚ್ ಪ್ಲೇಟ್ಗಳು ಹಾಕಬೇಕು. ಸೊ ಒಂದು ಸ್ವಲ್ಪ ಸೊ ಪೆಂಡಿಂಗನ್ನು ಇಕ್ಕಿದ್ದಾರೆ. ಅಂದರೆ ಈ ಮನೆಗಳು ಬಂದರೆ ಓಕೆ ಒಂದು 15 ಕಡೆ ನಮಗೆ ಮನೆಗಳು ಸೊ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ್ಯಾವ ಏರಿಯಾದಲ್ಲಿ ಅನುಕೂಲ ಆಗುತ್ತೆ, ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ನೀವು ತೆಗೆದುಕೊಳ್ಳಿ, ಓಕೆನಾ. ಯೂಸ್ಫುಲ್ ಆಗುತ್ತೆ ನೋಡಿ. ಇದೆಲ್ಲ 1 BHK ಮನೆ, ಟೋಟಲಿ 13 ಲಕ್ಷ 14 ಲಕ್ಷ ಸೊ ನಿಯರ್ ಬೈ ಆಗುತ್ತೆ. ಓಕೆ, ಇದನ್ನ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಂದ್ರೆ ಮೆಜೆಸ್ಟಿಕ್ ಹತ್ರ ಆಫೀಸ್ ಇದೆ, ಓಕೆನಾ. ಅಲ್ಲಿಗೆ ಹೋಗಿ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡು, ಕ್ಲೀನಾಗಿ ಮಾಹಿತಿನ ತಿಳ್ಕೊಂಡು ಅಪ್ಲಿಕೇಶನನ್ನು ಹಾಕಿ. ಅರ್ಧಬರ್ಧ ಮಾಹಿತಿನ ತಿಳ್ಕೊಬಿಡಿ, ಓಕೆನಾ. ಫುಲ್ ಮಾಹಿತಿನ ತಿಳ್ಕೊಳ್ಳಿ. ಸೊ ತಿಳ್ಕೊಂಡು ಸೊ ಅಪ್ಲಿಕೇಶನನ್ನು ಹಾಕಿ. ಯಾಕಂದರೆ ಓಕೆ ನಿಮಗೆ ನನಗೆ ಆಗುತ್ತಪ್ಪ, ಎಲಿಜಿಬಿಲಿಟಿ ಆಗುತ್ತೆ ಅನ್ನಂಗಿದ್ರೆ ಹಾಕಿ, ಸಿಗಲ್ಲ ಅನ್ನಂಗಿದ್ರೆ ಸೊ ಹಾಕೋಕ್ಕೆ ಹೋಗ್ಬೇಡಿ. ಸೊ ಯಾರು ಸಿಗುತ್ತೆ ಓಕೆನಾ ಅವ್ರು ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸೊ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಸೊ 4 ಜನಕ್ಕೆ ಯೂಸ್ಫುಲ್ ಆಗಲಿ ಅನ್ನೋದು ನನ್ನ ಉದ್ದೇಶವಾಗಿದೆ ನೋಡಿ. ಇಲ್ಲಿ ಆ ಥರ ಸೊ ಮನೆಗಳನ್ನ ಸೊ ಇಟ್ಟಿದ್ದಾರೆ ಅಂತ. ಸೊ ಇಲ್ಲಿಂದ ಎಂಟ್ರೆನ್ಸ್ ಇದು ಈ ಕಡೆಯಿಂದ ಬರ್ತಂದರೆ ಇದು ಮಲ್ಸಂದ್ರದ ಹತ್ರ, ಮಲ್ಸಂದ್ರ ಅಲ್ಲಿ ಇದು ಈ ಬಿಲ್ಡಿಂಗ್ ಇರೋದು ನೋಡಿ. ಆ್ಯಕ್ಚುಲಿ ಇಲ್ಲಿ ಅಲ್ಲೇ ಸೊ ರೆಡಿ ಆಗಿಬಿಟ್ಟಿದೆ ನೋಡಿ, ಎಂಟ್ರೆನ್ಸ್ ಇದು. ಇಲ್ಲಿ ಅಲ್ಲೇ ಸೊ ಟೈಲ್ಸ್ ಎಲ್ಲ ಹಾಕಿಬಿಟ್ಟಿದ್ದಾರೆ, ವಾವ್ ನೋಡಿ, ಟೈಲ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಟೈಲ್ಸ್ ಎಲ್ಲ ಹಾಕಿ ರೆಡಿಯಾಗಿದೆ, ಓಕೆನಾ. ಸೊ ಯಾರು ಫಸ್ಟು ಹಾಕ್ತಾರೆ ಅಪ್ಲಿಕೇಶನ್ಸು ಅವ್ರಿಗೆ ಸೊ ಅವೈಲೇಬಲ್ ಸಿಗ್ತಾ ಹೋಗುತ್ತೆ, ಹಾಕಿ, ಓಕೆನಾ. ಯಾರೆಲ್ಲ ಮನೆ ತೊಗೋಬೇಕಂತ ಕನಸು ಕಾಣ್ತಾಯಿದ್ದೀರಾ, ಆ ಕನಸನ್ನು ನನಸಾಗಲಿ ಅಂತ ಆ ದೇವರೆಲ್ಲ ಕೇಳ್ಕೊಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಸೊ ಈ ವಿಡಿಯೋನ ಸೊ ಎಂಡ್ ಮಾಡ್ತಾಯಿದ್ದೀನಿ. ಒಂದ್ಸಲ ಎಲ್ಲ ಸೊ ನೋಡ್ಕೊಬಿಡಿ. ಯಾಕಂದರೆ ಯಾವುದೇ ಮಾಹಿತಿನ ಕೊಟ್ಟರು ಉತ್ತಮವಾದ ಮಾಹಿತಿ ಕೊಡಬೇಕಂತ ಬಂದು ರಿಸರ್ಚ್ ಮಾಡಿ, ಓಕೆನಾ. ಸೊ ಈ ಒಂದು ಮಾಹಿತಿಯನ್ನು ಸೊ ಕೊಡ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.